ಇದೆ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಬೆಳಗ್ಗೆ ಆಲ್ಮೋಸ್ಟ್ 3:15 3:30ಗೆಲ್ಲ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಅವತ್ತು ಬೆಳಗ್ಗೆ ಆಗಬೇಕಾಗಿರೋಂಥ ಕೆಲಸಗಳು ಜಾಸ್ತಿ ಇತ್ತು. ಬೆಳಗ್ಗೆ ಪ್ರಾಪರಾಗೆಲ್ಲ ಕೆಲಸಗಳಾಗೋದ್ರೆ ಡೇ ಎಲ್ಲ ಮತ್ತು ಕೆಲಸಗಳೆಲ್ಲ ಕಂಟಿನ್ಯೂ ಚೆನ್ನಾಗಾಗತ್ತೆ. ಅದಕ್ಕಿಂತ ಮುಂಚೆ ಮೊದಲಿಗೆ ನಾನು ತಲೆಗೆ ಸ್ನಾನ ಮಾಡಬೇಕಿತ್ತು. ಹಂಗಾಗಿ ಒಂದು ಸ್ವಲ್ಪ ಆಯಿಲ್ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ಫೇಸ್ಗೂ ಆಯಿಲ್ ಮಸಾಜ್ ಮಾಡಿಕೊಂಡು ಮತ್ತೆ ಮನೇಲಿರೋವಂಥ ಕೆಲಸಗಳು ಇವತ್ತು ಆಂಟಿ ಬರೋಕ್ಕೆ ಮುಂಚೆ ನಾನೇ ಎಲ್ಲ ಕೆಲಸ ಮುಗಿಸ್ಕೊತಿದ್ದೀನಿ. ಆ್ಯಂಡ್ ನಾನು ಪ್ರತಿದಿನ ಅಷ್ಟೇ ಬೆಳಗ್ಗೆ ಬೇಗ ಎದ್ರೇ ನನ್ನ ಡೇ ಚೆನ್ನಾಗಿರೋದು, ಪಾಸಿಟಿವ್ ಆಗಿರೋದು ಆ್ಯಂಡ್ ಕರೆಕ್ಟಾಗೆ ಪ್ರಾಪರಾಗಿ ಕೆಲಸಗಳಾಗೋದು. ಸೊ ಹಂಗಾಗಿ ಫಸ್ಟು ಮನೇಲಿರೋವಂಥ ಕಸ ಎಲ್ಲ ಆಚೆ ತಂದಿಟ್ಬಿಟ್ರೆ ಅವರು ಕಸದವ್ರು ಎತ್ಕೊಂಡು ಹೋಗ್ತಾರೆ. ಹಂಗಾಗಿ ಬೆಳಗ್ಗೆ ಫಸ್ಟ್ ಕಸ ಕೆಳಗಡೆ ತಂದಿಟ್ಬಿಡ್ತೀನಿ, ಮತ್ತು ಬೇರೆ ಚಿಕ್ಕ ಪುಟ್ಟ ಕೆಲಸಗಳು 1 by 1 ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವ್ಲಾಗ್ಸ್ ನೋಡೋರಿಗೆ. ಆ್ಯಂಡ್ ನನ್ನ ಲೈಫಲ್ಲಿ ಏನು ನಡೀತಿದೆ, ಏನಾಗ್ತಿದೆ ಆ್ಯಂಡ್ ಏನು ಇದೆ ಅದನ್ನು ಮಾತ್ರ ನೋಡ್ಸೋಕ್ಕೆ ಸಾಧ್ಯ. ಆ್ಯಂಡ್ ಇಲ್ಲದೆ ಇರೋದನ್ನೆಲ್ಲ ನಾನು ನೋಡ್ಸೋಕ್ಕಾಗಲ್ಲ. ನಾನು ಚೂಸ್ ಮಾಡ್ಕೊಂಡಿರೋದೆ ನನ್ನ ಡೈಲಿ ಲೈಫ್ ಆಗಿರಬಹುದು, ನನ್ನ ರಿಯಲ್ ಲೈಫ್ ಸ್ಟೋರೀಸ್ ಆಗಿರಬಹುದು, ನನ್ನ ಲೈಫಲ್ಲಿ ಹೆಂಗೆ ನಡೀತಿದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಏನು ರಿಯಲ್ ಆಗಿದೆ, ಏನು ರಿಯಲ್ ಆಗಿ ನಡೀತಿದೆ, ಏನು ಮಾಡ್ತಿದ್ದೀನಿ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ನನ್ನ ಲೈಫ್ ರಿಲೇಟೆಡ್ ಅಂತ ಅನ್ಸಿದ್ರೆ, ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನೀವು ನೋಡಿ. ನಾನು ಯಾರಿಗೂ ಫೋರ್ಸ್ ಅಂತೂ ಮಾಡಲ್ಲ. ಆ್ಯಂಡ್ ನಾನು ಯಾರಿಗೂ ಫೋರ್ಸ್ ಆಗಿರಬಹುದು, ಹೇಳೋದಾಗಿರಬಹುದು ನಾನು ಮಾಡೋದಿಲ್ಲ. ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ನಿಮಗೆ ಜೆನ್ಯೂನ್ ಆಗಿ ಟ್ರೂ ಆಗಿ ನನ್ನ ಕಂಟೆಂಟ್ ಆಗಿರ್ಬೋದು, ನನ್ನ ಲೈಫ್ ಸ್ಟೈಲ್ ಇಷ್ಟ ಆದರೆ ನೋಡಿ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಸುಮ್ಮನಾಗಿ. ಆ್ಯಂಡ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರೂಲಿ ಯಾರು ಇಷ್ಟಪಟ್ಟು ನೋಡ್ತೀರೋ ಅವ್ರಿಗೆ ವೆರಿ ಥ್ಯಾಂಕ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಮ್ಯಾಟ್ ಎಲ್ಲ ಒಗ್ಯಕ್ಕೆ ಹಾಕಬೇಕಿತ್ತು, ಎಲ್ಲ ಫಸ್ಟು ಒಗ್ಯಕ್ಕೆ ಹಾಕಿ ಮತ್ತು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಮೊದಲಿಗೆ ಹಳೆ ಮ್ಯಾಟ್ಗಳೆಲ್ಲನೂ ಒಗ್ಯಕ್ಕೆ ಹಾಕ್ತಿದ್ದೀನಿ. ಎಲ್ಲ ಮ್ಯಾಟ್ಗಳೆಲ್ಲ ಹಾಕಿ ಒಂದು ರೌಂಡ್ ಮತ್ತೆ ಬಟ್ಟೆ ಕೂಡ ಹಾಕ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಬಂದೆ ಇವಾಗ. ಆ್ಯಂಡ್ ಆಯ್ತು ತಾನೇ ಫ್ರೆಶ್ ಅಪ್ ಆಯಿತು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಸ್ಕಿನ್ ಕೇರ್ನ ಮುಗಿಸ್. ಆ್ಯಂಡ್ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಸಿರಮನ್ನು ಅಪ್ಲೈ ಮಾಡ್ತೀನಿ. ಸಿರಮನ್ನು ಮಿಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಈ ಕ್ರೀಮ್ ಹಚ್ತೀನಿ. ಆ್ಯಂಡ್ ನನಗೆ ಕ್ರೀಮ್ ತುಂಬ ಇಷ್ಟ, ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ಫೇವ್ರೇಟ್ ಅನ್ನೋದಕ್ಕಿಂತ ನನ್ನ ಸ್ಕಿನ್ಗೆ ತುಂಬ 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 ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಇದು 3, 4, 5 ಅಂತ ಬರುತ್ತೆ. ಆ್ಯಂಡ್ ಇದ್ರದ್ದು ನೇಮ್ ಅಂತ ಬರಲ್ಲ. ಇದು ಆ್ಯಕ್ಚುಲಿ ಇದು ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ, ಬಟ್ ನಾನಿಲ್ಲ ಸೋಷಿಯಲ್ ಮೀಡಿಯಲ್ಲಿ ನೋಡೇ ನಾನು ಟ್ರೈ ಮಾಡೋಣ, ತುಂಬ ವೈರಲ್ ಕೂಡ ಆಗಿತ್ತು. ಸೊ ಟ್ರೈ ಮಾಡೋಣ ಅಂತ ತರಿಸ್ದೆ. ತರಿಸಿದ್ದು ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿಬಿಡ್ತು. ಸೊ ನಾನು ಬಾಂಬ್ ಇಷ್ಟೇನೇನು ಹಚ್ಚಲ್ಲ. ಬೆಳಗ್ಗೆ ನಾನು ಏನು ಎಲ್ಲೂ ಹೋಗೋಂಗಿಲ್ಲ, ಮಧ್ಯಾಹ್ನದ ಮೇಲೆ ಹೋಗ್ತೀನಿ ಅಂದರೆ ಬೆಳಗ್ಗೆ ಹೊತ್ತು ಸಿಂಪಲ್ಲಾಗಿ ಈ ಥರ 2 ಕ್ರೀಮ್ ಒಂದು ಸಿರಮ್, ಒಂದು ನಾರ್ಮಲ್ ಅದು ಕ್ರೀಮ್ ನೋಡ್ಸಿದ್ನಲ್ಲ ಆ ಕ್ರೀಮ್ ಹಚ್ಕೊಂಡು ಬಟ್ಟೆ ಇಟ್ಕೊಂಡು ಲಿಪ್ ಬಾಮ್ ಒಂದು ಸ್ವಲ್ಪ ಜಾಸ್ತಿ ಹಚ್ಕೊಂಡ್ಬಿಡ್ತೀನಿ. ಬಿಕಾಸ್ ಚೆನ್ನಾಗಿ ಕಾಣಿಸ್ಬೇಕು. ನನಗೊಂಥರ ಲಿಪ್ಸ್ ಮೇಲೆ ಏನಾದರೂ ಸಾಫ್ಟಾಗಿ ಜ್ಯೂಸಿ ಅನಿಸ್ತಾ ಇದೆ, ನನಗೆ ಒಂಥರ ಇಷ್ಟ. ಸೊ ಹಂಗಾಗಿ ಚೆನ್ನಾಗಿ ಹಚ್ಕೊಂಡ್ಬಿಡ್ತೀನಿ. ಹಂಗೆ ನಾನು ಸ್ಕಿನ್ ಇಷ್ಟು ಸಿಂಪಲ್ ಸ್ಕಿನ್ ಕೇರ್. ಏನಾರು ಆಚೆ ಹೋಗಬೇಕು ಅಂದರೆ ನಾನು ಸ್ವಲ್ಪ ಡಾಟ್ ಆ್ಯಂಡ್ ಕಿದ್ ಬರುತ್ತೆ ಅಲ್ವಾ, ಅದನ್ನೊಂಚೂರು ಚೆನ್ನಾಗಿ ಹಚ್ಕೊಂಡು ಅದ್ರ ಮೇಲೆ ಕಾಂಪ್ಯಾಕ್ಟ್ ಹಾಕ್ಕೊಂಡು ಸ್ವಲ್ಪ ಐಬ್ರೋ ಎಲ್ಲ ಸೆಟ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಮನೇಲಿದ್ದರೆ ಇಷ್ಟೇನೇನು ಹಚ್ಚಲ್ಲ. ಆ್ಯಂಡ್ ಈಗ ಹೋಗಿ ಆಚೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ಬೆಳಗ್ಗೆ ಒಂದು ಸ್ವಲ್ಪ ನಿನ್ನೆಯಿಂದ ನನಗೆ ಸ್ವಲ್ಪ ಪೀರಿಯಡ್ ಕ್ಯಾಂಪ್ಸ್ ಹೋಗ್ತಿತ್ತು. ಇವತ್ತು 5th ಡೇ ಎಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಅದು ಇದು ಇರುತ್ತೆ ಅಲ್ವಾ. 5th ಡೇ ಅಂದರೆ ಆಲ್ಮೋಸ್ಟ್ ಅಲ್ಲಿ ಹುಡುಗಿರಿಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಇರುತ್ತೆ ಅಂತ. ಆ್ಯಂಡ್ ಬೆಳಗ್ಗೆಯಿಂದ ಮುಗಿಸ್ಕೊತಿದ್ದೀನಿ ಎಲ್ಲದನ್ನು. ಬೆಳಗ್ಗೆ ಎದ್ದು ಫಸ್ಟ್ ನಾನು ಮಾಡೋವಂಥ ಕೆಲಸ ಏನಂದರೆ ಮನೆಯೆಲ್ಲ ಆಲ್ಮೋಸ್ಟ್ ಶುದ್ಧಿ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಆ್ಯಂಡ್ ಫ್ರೆಶ್ ಅಪ್ ಆದಮೇಲೆ ಇನ್ನೊಂದು ಸರಿ ಶುದ್ಧಿ ಮಾಡ್ಕೊಳ್ತೀನಿ, ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಆ್ಯಂಡ್ ಕಿಚನ್ ಆಗಿರ್ಬೋದು ಎಲ್ಲನೂ ಕಸಕ್ಕೆ ಇಟ್ಬಿಟ್ಟು ಬಂದು ಆ್ಯಂಡ್ ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗನ್ನು ನೋಡಿ ಕಂಟಿನ್ಯೂ ಮಾಡಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ forget to like, share and subscribe to my YouTube channel. And ಬಾಲ್ಕನಿ ತೆಗೆದ್ಬಿಡೋಣ. ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಎಷ್ಟು ಬೆಳಕಾಗೋಗಿದೆ ನೋಡಿ. ಏನು ಗೊತ್ತಾ,
5th ಡೇ ಆಗಿರೋದ್ರಿಂದ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದಿರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಫಿಫ್ತ್ ಡೇ ಅನ್ನೋದಕ್ಕಿಂತ ಸ್ಯಾಟರ್ಡೆ ನಾವು ವಾರ ಮಾಡೋದ್ರಿಂದ ಫ್ರೈಡೇ ಅಥವಾ ಸ್ಯಾಟರ್ಡೆ ಬೆಳಗ್ಗೆನೇ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ, ಡೀಪ್ ಕ್ಲೀನ್ ಮಾಡ್ತೀನಿ. ಸೊ ಹಂಗಾಗಿ ವಾಶ್ರೂಮಲ್ಲೇ ಆಲ್ಮೋಸ್ಟು 1.5 2 hours ಆ ವಾಶ್ರೂಮಲ್ಲಿ 1 hour, ಈ ವಾಶ್ರೂಮಲ್ಲಿ 1 hour, ಸ್ನಾನ ಮಾಡೋಕ್ಕೊಂದು 20 minutes, ಇಷ್ಟು 1-2 hours ತೊಗೊಂಡಿದ್ದೀನಿ. 5 o'clock ಹೋಗಿದ್ದು. ಟೈಮ್ ಎಷ್ಟೀಗ? ಓ ಮೈ ಗಾಡ್, ಲುಕ್ ಅಟ್ ದಟ್ ಟೈಮ್ ಗೈಸ್, ನೋಡಿ ಅದು ಇಷ್ಟ ಆಗಿಬಿಟ್ಟಿದೆ. ಆ್ಯಂಡ್ ಓಕೆ, ಆ್ಯಂಡ್ ದಟ್ಸ್ ಓಕೆ. ಆ್ಯಂಡ್ ಹಾಗೆ ಆ್ಯಂಡ್ ಎಷ್ಟು ಚೆನ್ನಾಗಿ ಶಬ್ದ ಆಗ್ತಾಯಿದೆ ಗೊತ್ತಾ, ಚಿಲಿಪಿಲಿ ಅನಿಸ್ತು ಮಾಡ್ತೇನೆ. ಓಕೆನಾ, ಶಬ್ದ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಿದ್ಯಾ? ಶಬ್ದ ಎಷ್ಟು ಚೆನ್ನಾಗಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸೈಲೆನ್ಸು, ಈ ಚಿಲಿಪಿಲಿ ಸೌಂಡು, ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಇವತ್ತು ಏಕಾದಶಿ ಇರೋದ್ರಿಂದಾನೇ ನಾನು ಆಲ್ಮೋಸ್ಟ್ 3 o'clock ಎದ್ದೊಳ್ದೆ. 3 o'clock ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ವಲ್ಲ. ಇವತ್ತು ನಾನು ಪೂಜೆ ಮಾಡೋಂಗಿಲ್ಲ, ಅವ್ರ ಕೈಯಲ್ಲಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು. ಇವತ್ತಿನ ದಿನ ಏಕಾದಶಿ ಇರೋದ್ರಿಂದ ನಾನೇನು ಅಂದ್ಕೊಂಡೆ, ನಾನು ಅಟ್ಲೀಸ್ಟ್ ಪೂಜೆ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರ ಕೈಯಲ್ಲಿ, ನಮ್ಮ ಮನೆಯವ್ರ ಕೈಯಲ್ಲಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ 3:30 ಎದ್ದೊಳ್ದೆ. ಯಾಕೆ 3:30 ಎದ್ದೊಳ್ದೆ? ಇವರು 4:30 ಹೋಗಬೇಕು ಅಂತ ಹೇಳಿದ್ರು. ಸೊ ಸರಿ ಬಿಡು ಅಂದ್ಬಿಟ್ಟು ಬೇಗ ಎದ್ದು ಎಲ್ಲ ವ್ಯವಸ್ಥೆ ಮಾಡಿಕೊಂಡೆ. ಪೂಜೆ ಮಾಡಲಿ ಅಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ಸ್ ಎಲ್ಲ ಮಾಡ್ತಿದ್ರೆ, ಇಲ್ಲ ನಂಗೆ ಲೇಟ್ ಆಗುತ್ತೆ ಹೋಗಬೇಕು ಅಂತ ಅಂದರು. ಎಷ್ಟಿಗೆ 4 o'clock ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿತ್ತು. ನಾನು ಸ್ನಾನ ಮಾಡ್ಕೊಂಡು ರಂಗೋಲಿ ಹಾಕ್ಬೇಕಾಗಿದ್ದು ಅಷ್ಟೇ ಬಾಕಿ ಇತ್ತು. ಅವರಿಲ್ಲ ಹೋಗಬೇಕು ಅಂದರು. ನಾನು ಮಾಡಿಬಿಟ್ಟು ಹೋಗ್ರಿ ಅಂದೆ, ಎಲ್ಲ ಅರ್ಜೆಂಟ್ ಇದೆ, ಹೋಗಲೇಬೇಕು, ಲೇಟ್ ಆಗಿಬಿಡುತ್ತೆ, ಮತ್ತೆ ಡಿಲೇ ಆಗುತ್ತೆ, ಹಂಗೆ ಅಂದರು. ಸರಿ ಬಿಡು, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸುಮ್ಮನಾದೆ. ಆ್ಯಂಡ್ ಈಗ ಬೇಜಾರು, ಏಕಾದಶಿ ದಿನ ಪೂಜೆ ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ಮಾಡ್ಬೋದು 5th ಡೇ, ಬಟ್ ನನಗೆ ಮನಸ್ಸು ಆಗುತ್ತಿಲ್ಲ. ಸೊ ಇದು ನನ್ನ ಇವತ್ತಿನ ಕತೆ. ಏಕಾದಶಿ ದಿನ ಪೂಜೆ ಮಾಡೋದ್ರಿಂದ ಎಷ್ಟೊಂದು ಫಲ ಇದೆ ಗೊತ್ತಾ. ಸದ್ಯಕ್ಕೆ ನನ್ನ ರಂಗೋಲಿಯನ್ನು ನೋಡಿ. ಆ್ಯಂಡ್ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮುಂಚೆ ಏನು ಕೆಲಸ ಮಾಡ್ತೀನೋ ಬಿಡ್ತೀನೋ, ರಂಗೋಲಿ ಅಂತೂ ಮಿಸ್ ಮಾಡದೆ ಹಾಕ್ತೀನಿ ಪ್ರತಿದಿನ ಅಷ್ಟೇ. ಯಾವ ಸೋಮವಾರ ಮಂಗಳವಾರ ಯಾವ ದಿನ ಅಂತ ನೋಡಲ್ಲ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮುಂಚೆ ಹೊಸ್ಲೆಲ್ಲ ಒರೆಸ್ಕೊಂಡು ಪುಟ್ಟದೊಂದು ನನಗೆ ಯಾವ ಥರ ಬರುತ್ತೋ ಆ ಥರ ಒಂದು ಪುಟ್ಟ ರಂಗೋಲಿ ಹಾಕ್ಬಿಟ್ರೆ ನನಗೆ ಸಮಾಧಾನ. ಓಡಾಡ್ತಾ ಇದ್ರೆ ನನಗೆ ಆ ರಂಗೋಲಿ ಕಾಣಿಸ್ತಾ ಇದ್ದರೆ ಒಂಥರ ಪಾಸಿಟಿವ್ ಫೀಲಿಂಗ್ ಅಂತ ಅನ್ನಿಸ್ತಿರುತ್ತೆ. ಸೊ ರಂಗೋಲಿ ಮಾತ್ರ ಮಿಸ್ ಮಾಡಲ್ಲ. ರಂಗೋಲಿ ಹಾಕಿ ಮತ್ತು ಬೇರೆ ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ತೀನಿ. ಆ್ಯಂಡ್ ನಾನೇನು ರಂಗೋಲಿಯಲ್ಲಿ ಸಖತ್ ಎಕ್ಸ್ಪರ್ಟ್ ಅಲ್ಲ, ಏನು ಬರುತ್ತೋ ಅದನ್ನು ಹಾಕಿ ಮತ್ತು ಒಂದೊಂದ್ಸರಿ ಏನು ಮಾಡ್ತೀನಿ, ಕಸ ಮುಂದೆ ಮಾತ್ರ ತೊಳ್ಕೊಂಡು ಬಿಡ್ತೀನಿ, ಮತ್ತು ಆಂಟಿ ಬಂದು ಒರೆಸ್ಕೊಂಡು ಹೋಗ್ತಾರೆ. ಕ್ವಶನ್ ಇರ್ಬೋದು, ಇದೇನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಕ್ಲೀನ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ನಾನು ಆಗಲೇ ಹೇಳಿದೆ, ಇವತ್ತು ನನಗೆ 5th ಡೇ ಇರೋದ್ರಿಂದ ನಾನು ಫ್ರೆಶ್ ಅಪ್ ಆಗಲೇಬೇಕಾಗಿತ್ತು, ಹಂಗಾಗಿ ಮಾಡ್ತಿರೋವಂಥದ್ದು. ಆ್ಯಂಡ್ ಪ್ರತಿದಿನ ಮನೆ ಮುಂದೆ ಒರೆಸಲ್ಲ, ಬಟ್ ನಾನು ಒರೆಸ್ಕೊಳ್ತೀನಿ. ರಂಗೋಲಿ ಹಾಕೋ ಟೈಮಲ್ಲಿ ಒಂದು ಸ್ವಲ್ಪ ಸ್ಟಿಕ್ಕಲ್ಲಿ ಮುಂದೆಗಡೆ ಹಿಂಗೆ ಒರೆಸ್ಕೊಂಡು ಬಿಡ್ತೀನಿ. ಆ್ಯಂಡ್ ಮತ್ತೆ ಬಂದು ಆಂಟಿ ಆ ಕಡೆ ಎಲ್ಲ ಕಸ ಎಲ್ಲ ತೊಳ್ಕೊಂಡು ಹೋಗ್ತಾರೆ. ಮನೆಯಲ್ಲೂ ಅಷ್ಟೇ, ಮನೆಯಲ್ಲಿ ಒರೆಸ್ತಾರೆ, ಬಟ್ ಮನೆ ಮುಂದೆ ಒರೆಸಲ್ಲ. ಸೊ ಹಂಗಾಗಿ ನಾನೇ ಒರೆಸಿ ಕ್ಲೀನ್ ಮಾಡಿಟ್ಬಿಟ್ರೆ ಸಮಾಧಾನ. ಓಡಾಡ್ತಾ ಇದ್ದರೆ ಕ್ಲೀನಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ಇದೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಿಡ್ತೀನಿ. ಮತ್ತು ಒಂದು ಪುಟ್ಟ ರಂಗೋಲಿ ಹಾಕ್ಬಿಟ್ಟು ಮತ್ತು ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತೀನಿ. ಆ್ಯಂಡ್ ರಂಗೋಲಿ ಮಾತ್ರ ಮಿಸ್ ಮಾಡಲ್ಲ. ದಿಸ್ ಈಸ್ ಮೈ ಡೈಲಿ ರೊಟೀನ್. ಆ್ಯಂಡ್ ಅವತ್ತು ಇನ್ನೂ ಬೇಗ ಎಲ್ಲ ಕೆಲಸಗಳಾಗೋಗುತ್ತೆ. ಬಟ್ ಅವತ್ತು ಮಗುಗೆ ಸ್ಕೂಲ್ ಇರಲಿಲ್ಲ, ಹಂಗಾಗಿ ನಿಧಾನಕ್ಕೆ ಆರಾಮಾಗಿ ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಮಾಡ್ತಿದ್ದೀನಿ. ಇಲ್ಲಾಂದರೆ ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ನಿಧಾನಕ್ಕೆ ಇದೆಲ್ಲ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ.
ಆ್ಯಂಡ್ ಕ್ಲೀನಾಗೆಲ್ಲ ರಂಗೋಲಿ ಹಾಕಿ ಮ್ಯಾಟ್ ಹಾಕಿ ಕೆಲವೊಂದು ಆವಾಗಲೇ ಮ್ಯಾಟ್ ಎಲ್ಲ ಒಗ್ಯಕ್ಕೆ ಹಾಕಿದ್ದೆ. ಇವಾಗ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಸರಿ ಅದನ್ನು ಒಗ್ಯಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಫಸ್ಟು ವಾಷಿಂಗ್ ಹಾಕ್ಬಿಟ್ಟು ಮತ್ತೆ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ ಎಲ್ಲ. ಹೆಂಗೂ ನಿಧಾನಕ್ಕೆ ನಮ್ಮ ಮನೆಯವರು ಇರಲಿಲ್ಲ, ಬೆಳಗ್ಗೆನೇನೋ ಕೆಲಸ ಇದೆ ಅಂತ ಆಲ್ಮೋಸ್ಟ್ 4:30ಗೆ ಹೊರಟರು. ಮಕ್ಕಳನ್ನ ಲೇಟಾಗಿ ಮಲಗಿಸಿದ್ದೆ. ಸ್ಕೂಲ್ ಇಲ್ಲದೆ ಇದ್ದಾಗ ಏನು ಮಾಡ್ತೀನಿ, ಲೇಟಾಗಿ ಮಲಗಿಸ್ತೀನಿ, ಡೇ ಅಲ್ಲಿ ಮಲಗಿಸಲ್ಲ. ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ಡೇ ಅಲ್ಲಿ ಮಲಗಿಸೋದಿಲ್ಲ, ಲೇಟಾಗಿ ಎದ್ದೊಳ್ತಾರೆ ಮತ್ತು ಲೇಟಾಗಿ ಮಲಗ್ಕೊಳ್ತಾರೆ. ಸೊ ಹಂಗಾಗಿ ನಾನು ಆರಾಮಾಗೆ ವಿಡಿಯೋ ಶೂಟ್ ಮಾಡಿಕೊಂಡು ಕೆಲಸಗಳು ಮಾಡಿಕೊಂಡು ವ್ಲಾಗನ್ನು ಮಾಡ್ತಿದ್ದೀನಿ. ಇವಾಗ ಒಂದು ಸ್ವಲ್ಪ ತಲೆ ಎಲ್ಲ ಆರಿಸ್ಕೊಳ್ಳೋಣ ಅಂತ. ಗುಡ್ ಮಾರ್ನಿಂಗ್ ಆಂಟಿ. ಆಯ್ತು ಆಂಟಿ. ಆಂಟಿ ಹ್ಞೂ ಆಂಟಿ, ಟಿಫನ್ ರೆಡಿ ಮಾಡಬೇಕಲ್ಲ, ಅಜ್ಜಿ ಬೇರೆ ಇಲ್ಲ. ಆಯಿತಾ ಕಾಫಿ ನಿಮ್ಮದು? ಆ್ಯಂಡ್ ಒಂದು ವಿಷಯ ಹೇಳಲೇಬೇಕು, ನನಗೆ ತುಂಬ ಚೆನ್ನಾಗಿತ್ತು ಕೂದಲು. ನನ್ನ ನಾಳೆ ಫಾಲೋವರ್ಸ್ಗೆ ಅಥವಾ ನಾನು ಗೊತ್ತಿರೋರಿಗೆ ಗೊತ್ತಿರುತ್ತೆ ನನ್ನ ಹೇರ್ ಎಷ್ಟು ಚೆಂದ ಇತ್ತು ಅಂತ. ಬಟ್ ಇವಾಗ ಕಂಪ್ಲೀಟ್ ಏರ್ ಫಾಲ್, ಅರ್ಧ ಕೂದಲು ಹೋಗ್ಬಿಟ್ಟಿದೆ, ಅರ್ಧ ಕೂದಲು ಮಾತ್ರ ಬಾಕಿ ಇದೆ. ಬಟ್ ಇದನ್ನು ನಾನು ಲೋ ಆಗಿ ತೊಗೊಳ್ಳಲ್ಲ, ಖಂಡಿತವಾಗ್ಲೂ ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಮತ್ತೆ ಹೇರ್ ಗ್ರೋತ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ಹೇರ್ ಗ್ರೋತ್ ಜರ್ನಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೆಂಗೆ ಏರ್ ಫಾಲ್ನ ಹೆಂಗೆ ಸ್ಟಾಪ್ ಮಾಡಿಕೊಂಡು ಏರ್ ಗ್ರೋತ್ ಆಗೋದನ್ನು ಹೆಂಗೆ ಏರ್ ಗ್ರೋತ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ಫಾಲೋ ಮಾಡ್ತಾ ಇರೋವಂಥ ಟಿಪ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು, ಖಂಡಿತವಾಗ್ಲೂ ಬರೋವಂಥ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಏರ್ ಫಾಲ್ ಖಂಡಿತವಾಗ್ಲೂ ಕಮ್ಮಿ ಆಗಿದೆ ನನಗೆ. ಆ್ಯಂಡ್ ಈಗ ಕ್ವಿಕ್ಕಾಗಿ ಸ್ಟ್ರಾಂಗಾಗಿ ಏನಾದರೂ ಮಾಡಿಕೊಂಡು ಕುಡಿಬೇಕನ್ನಿಸ್ತಿದೆ. ಏನು ಮಾಡ್ಕೊತೀನಿ ಗೊತ್ತಿಲ್ಲ. ಹಾಲು ಮಿಲ್ಕಿಂದ ಏನೂ ಬೇಡ, ಆ್ಯಂಡ್ ಜೀರಾ ವಾಟರ್ ಬೇಡ, ABC ಜ್ಯೂಸ್ ಆಗಲ್ಲ, ಟೈಮ್ ಇಲ್ಲ. ಆ್ಯಂಡ್ ಕ್ವಿಕ್ಕಾಗೆ ಬಿಸಿಬೇಳೆ ಬಾತ್ಗೆ ರೆಡಿ ಮಾಡ್ಕೋಬೇಕು. ಇನ್ನೊಂದು ಏನು ಅಂತಂದರೆ ಏನಾದರೂ ಒಂದು ಡ್ರಿಂಕ್ ಕುಡಿಬೇಕಷ್ಟೆ, ಫಿಕ್ಸ್. ಬ್ರೇಕ್ಫಾಸ್ಟ್ ಮಾಡಬೇಕು, ಏನಾದರೂ ಕೆಲಸ ಮಾಡಬೇಕು ಅಂದರೆ ಒಂದು ಎನರ್ಜಿ ಬೇಕು. ಎನರ್ಜಿಗೆ ಏನು ಅಂತ ಅಂದರೆ ಬನ್ನಿ ನೋಡಿಸ್ತೀನಿ. ಆಂಜನೇಯ 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 ಆಂಜನೇಯ. ಆ್ಯಂಡ್ ಸ್ಕಿನ್ಗೆ, ಬಾಡಿಗೆ, ಹೆಲ್ತ್ಗೆ ಎಲ್ಲದಕ್ಕೂ ಒಳ್ಳೆಯದು. ಇವಾಗ ಮಾಡ್ತಾರೋಂಥ ಹೆಲ್ದಿ ಡ್ರಿಂಕ್. ಆ ಡ್ರಿಂಕ್ ಏನು ಅಂತ ಈಗ ನೋಡಿ ಏನೇನು ಬಳಸ್ತೀನಿ ಅಂತ. ಆ್ಯಂಡ್ ತುಂಬ 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 ಹೆಲ್ದಿ. ಮೊದಲಿಗೆ ನಾನು ಏನು ತೊಗೊತಿದ್ದೀನಿ ಅಂತಂದರೆ ನೀರು ಕಾಯಕ್ಕಿಟ್ಟಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಏನು ಮಾಡ್ತೀನಿ. ಆ್ಯಂಡ್ ನಾನೀಗ ಸೋಂಪು ಕಾಳನ್ನು ಒಂದು 4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಇದನ್ನು ಮಾಡ್ಕೊಳ್ತೀವಿ ಅಂತ ಅಂದರೆ ಇದು ನಮ್ಮ ಗಟ್ ಪವರ್ ಆಗಿರ್ಬೋದು, ಬಾಡಿಯಲ್ಲಿ ಇರೋವಂಥ ಎಕ್ಸಸ್ ಆಫ್ ಹೀಟನ್ನೆಲ್ಲ ತುಂಬ ಕಮ್ಮಿ ಮಾಡಿ ಕೂಲಾಗಿಡುತ್ತೆ. ನಾನೊಂದು ಸ್ವಲ್ಪ ಒಂದು 4 ಸ್ಪೂನಷ್ಟು ಸೋಂಪು ಕಾಳು, ಒಂದು 2 ಲವಂಗ, 2 ಯಾಲಕ್ಕಿ, ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ಇದ್ರ ಜೊತೆಗೆ ಜೀರಿಗೆ ಕೂಡ ಹಾಕ್ಕೋಬೋದು. ನಾನು ಜೀರಿಗೆ ಏನು ಬಳಸ್ತಿಲ್ಲ, ಸೋಂಪು ಕಾಳೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ಕುದಿಸ್ಕೊಳ್ತೀನಿ. ಮತ್ತು ಲಾಸ್ಟಲ್ಲಿ ನಾನು 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಂಡು ಕುಡಿತೀನಿ. ಆ್ಯಂಡ್ ತುಂಬ 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 ಒಳ್ಳೆಯದು. ಪ್ರತಿದಿನ ಒಂದೊಂದು ಹೆಲ್ದಿ ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಹೆಲ್ತ್ಗೆ ತುಂಬಾ ಒಳ್ಳೆಯದು. ದಿನಾಗಲೂ ಒಂದೇ ಕುಡಿಬೇಕು ಅಂತಲೂ ಇಲ್ಲ, ಏನು ಪಾಸಿಬಲ್ಲೋ ಅದನ್ನು ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ಕುಡಿಬಹುದು. ಅಷ್ಟೊತ್ತಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೂ ಟೈಮ್ ಆಲ್ಮೋಸ್ಟ್ ಈಗ 7 o'clock ಆಗಿದೆ, 7:10 ಆಗಿದೆ. ಇನ್ನೂ ನನಗೆ ಆಲ್ಮೋಸ್ಟ್ 45 ಮಿನಿಟ್ಸ್ ಇದೆ. 45 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡೋಣ. ನಾವು ಹಗಲೆಲ್ಲ ಏನು ತಿಂತೀವಿ, ಏನು ಕುಡಿತೀವಿ ಅನ್ನೋದಕ್ಕಿಂತ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಏನು ಕುಡಿತೀವಿ, ತಿಂತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಪ್ರತಿದಿನ ನಿಮ್ಮ ಕೈಲಿ ಏನು ಪಾಸಿಬಲ್ ಆಗುತ್ತೆ ಅದನ್ನು ಕುಡೀರಿ. ಇದೇ ಅದೇ ಅಂತ ಇಲ್ಲ, ಒಂದು ದಿವಸ ಜೀರಾ ವಾಟರ್ ಆಗಿರ್ಬೋದು, ಒಂದಿನ ಬಿಸಿನೀರು ಆಗಿರ್ಬೋದು, ಅಥವಾ ಒಂದಿನ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಬಿಸಿನೀರು ಒಳಗಡೆಗೆ, ಅಥವಾ ನಿಮ್ಗೇನೂ ಆಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಗ್ಲಾಸ್ ತುಂಬ ನೀರು ಕುಡಿಯೋದಾದರೂ ಮಾಡ್ಬೋದು. ಬಾಡಿ ಡಿಟಾಕ್ಸ್ ಆಗಿರೋದಕ್ಕೆ ನಾನು ಈ ಥರ ಡ್ರಿಂಕ್ ಮಾಡ್ಕೊಂಡು ಕುಡಿತಿದ್ದೀನಿ. ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನಾನು ಆಗ್ಲೇ ಹೇಳಿದೆ ಮಗುಗೆ ಸ್ಕೂಲ್ ಇಲ್ಲ ಅಂತ. ಸೊ ಆರಾಮಾಗೆ ಪೀಸಾಗೆ ನಾನು ಸ್ವಲ್ಪ ಅಪ್ಡೇಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು
ಆ್ಯಂಡ್ ನಾನು ಆರ್ಡರ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ರೆಸ್ಪಾಂಡ್ ಮಾಡಿಕೊಂಡು ಆರಾಮಾಗಿ ಪೀಸಾಗಿ ವಾಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಪ್ರತಿದಿನ ಇಷ್ಟೇ ಪೀಸಾಗಿರೋದಿಲ್ಲ, ಟ್ರಸ್ಟ್ ಮೀ. ಸಮ್ಟೈಮ್ಸ್ ಈ ಥರ ನನಗೆ ಟೈಮ್ ಸಿಕ್ಕಿದಾಗ ನನಗೆ ಅಂತಲೇ ನಾನು ಕಂಪ್ಲೀಟಾಗಿ ರಿಸರ್ವ್ ಮಾಡಿಕೊಂಡು ನಾನು ಎಂಜಾಯ್ ಮಾಡೋಕ್ಕಾಗಿರ್ಬೋದು, ಅಥವಾ ನನಗೆ ನಾನು ಪ್ರಿಫರೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಲವ್ ಮೈ ಸೆಲ್ಫ್ ಅಲ್ವಾ. ಹಂಗಾಗಿ ಮಗುಗೆ ಇವತ್ತು ಸ್ಕೂಲ್ ಇಲ್ಲ, ಹಂಗಾಗಿ ಇವತ್ತು ಪ್ರಶಾಂತವಾಗಿ ಆರಾಮಾಗಿ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಟಿಫನ್ ಮಾಡು, ಕಳಿಸು, ಲಂಚಿಗೆ ಪ್ಯಾಕ್ ಮಾಡು, ಮತ್ತು ಅವ್ರಿಗೇನಾದರೂ ಮಾಡು, ಅವ್ರಿಗೆ ಮಾಡಿದ್ದೀವಿ. ಮಗು ತಿನ್ನಲ್ಲ, ಮಗು ಮಾಡಿದ್ದ ಅಫ್ಕೋರ್ಸ್ ದೊಡ್ಡವ್ರು ತಿನ್ನಲ್ಲ. ಹಂಗಾಗಿ ಒಂದೊಂದು ಸರಿ ಟಿಫನ್ ತಿನ್ಬಿಡ್ತಾರೆ ಇಷ್ಟ ಇದ್ದರೆ, ಒಂದೊಂದು ಸರಿ ಬೇರೆ ಬೇರೆ ಮಾಡೋದು ಅದು ಇದು ಇರುತ್ತೆ. ಬಟ್ ಇವತ್ತಿನ ದಿನ ಆರಾಮಾಗಿ ಪೀಸಾಗೆ ಮಾಡ್ತಿದ್ದೀನಿ. ಅಂಡ್ ನೆಲ ಎಲ್ಲ ಕೊರಿತಾ ಇದೆ. ಪ್ರತಿದಿನ ಅಷ್ಟೇ ಗಡಿಬಿಡಿ ಇರುತ್ತೆ. ಒಂದೊಂದು ಸರಿ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎದ್ಬಿಡ್ತೀವಿ, ಅಥವಾ ಒಂದೊಂದು ಸರಿ ಕೆಲಸನೇ ಜಾಸ್ತಿ ಇರುತ್ತೆ, ಪೂಜೆ ಅಂತೆ ಅದು ಇದು ಅಂತ, ಅಥವಾ ಎಲ್ಲೋ ಹೋಗಬೇಕಾಗಿರುತ್ತೆ, ಏನೋ ಒಂದಿರುತ್ತೆ. ದಿನಾಗಲೂ ಇದೇ ಥರ ಟೈಮ್ ಸಿಗಲ್ಲ. ಡೈಲಿ ಇಷ್ಟು ಪೀಸ್ ಸಿಕ್ಕಬೇಕು ಅನಿಸುತ್ತೆ. ಆ್ಯಂಡ್ ಇಷ್ಟೊತ್ತಿಗೆ ಚಾರು ಸ್ಕೂಲ್ಗೆ ಹೋಗಿರ್ತಿದ್ಲು. ಇನ್ನು ಎಲ್ಲಿ ಇಷ್ಟು ಆರಾಮಾಗಿರೋದಕ್ಕೆ ಆಗ್ತಾಯಿಲ್ಲ. ಇನ್ನು ಇವತ್ತು ಸ್ಯಾಟರ್ಡೆ, ಇನ್ನು ಅವರು ರಾತ್ರಿ ಲೇಟಾಗಿ ಮಲಗಿಸ್ದೆ, ಇನ್ನು ಎದ್ದೋಳಲ್ಲ. ಇನ್ನೂ ಆಲ್ಮೋಸ್ಟ್ ಇನ್ನೂ ಒಂದು ಹಾಫ್ ಆನ್ ಅವರ್ 1 ಅವರ್ ಮಲ್ಕೊಳ್ತಾರೆ. ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅಷ್ಟರಲ್ಲಿ ಆ್ಯಂಡ್ ಇಷ್ಟು ಪೀಸಾಗೆಲ್ಲ ಇರೋಕ್ಕಾಗಲ್ಲ, ಅದು ಇದು ಇರ್ತೇ ಇರುತ್ತೆ. ನಿಮಗೆ ಆ ಚಿಲಿಪಿಲಿ ಸೌಂಡ್ ಕೇಳಿಸ್ತಿದೆಯಾ? ಆ್ಯಂಡ್ ಎಲ್ಲ ಗಿಡಗಳು ಮರಗಳಿರೋದ್ರಿಂದ ಪಕ್ಷಿಗಳೆಲ್ಲ ಇರುತ್ತೆ, ಎಷ್ಟು ಚೆಂದ ಇರುತ್ತೆ ಗೊತ್ತಾ. ಸ್ಯಾಟರ್ಡೆ ಇವತ್ತು ಚೆನ್ನಾಗಿ ಆರ್ಡರ್ ಸಿಗುತ್ತೆ. ಸ್ಯಾಟರ್ಡೆ ಸಂಡೇ ನನಗೆ ಸಿಕ್ಕಷ್ಟು ಆರ್ಡರ್ಸು. ವೀಕ್ ಡೇಸಲ್ಲಿ ಎಲ್ಲ ಮಾಡಿದ್ರೂ ಆಗಲ್ಲ. ಬಟ್ ಏನು ಅಂತಂದರೆ ಹೊಡೆದಾಕ್ಬಿಡ್ತಾರೆ ಬೇಗ. ಸದ್ಯಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಮಕ್ಕಳೆಲ್ಲ ಎದ್ದ ಮೇಲೆ. ಆ್ಯಂಡ್ ಸಡನ್ನಾಗಿ ಅನಿಸ್ತಾ ಇದೆ, ಯಾಕೆ ಇವತ್ತು ನಾನು ಐಕ್ಯಾಗಿ ಹೋಗಬಾರ್ದು ಅಂತ ಅನಿಸ್ತಾ ಇದೆ. ಅವರಂತೂ ಬರಲ್ಲ, ಈಸ್ ಬ್ಯುಸಿ, ನಾನು ಯಾಕೆ ಹೋಗಬಾರ್ದು? ಹೋಗಿ ನನಗೊಂದು ಐಟಮ್ ಬೇಕು, ಅಲ್ಲಿ ನೋಡ್ಕೊಂಡು ಬರ್ಬೋದಾ? ಆ್ಯಕ್ಚುಲಿ ಅದೇ ಪ್ರಾಡಕ್ಟೇ, ಸೇಮ್ ಪ್ರಾಡಕ್ಟೇ ನಮ್ಮ ಅಮೆಝಾನಲ್ಲೂ ಇದೆ, ಅವ್ರ ಕಂಪ್ನಿದೇ ಇದೆ. ಬಟ್ ಆಫರ್ ಕೊಡೋಲ್ಲ ಐಕ್ಯ ಅವರು ಒಂದು ಸ್ವಲ್ಪ ಅಫಿಷಿಯಲ್ ಜಾಸ್ತಿ ಆಫರು ಇರೋಲ್ಲ, ತಗೊಳಕ್ಕೂ ಪಾಸಿಬಲ್ ಇಲ್ಲ. MRP ರೇಟ್ ಕೊಟ್ಟು ತೊಗೋಬೇಕು ಅಂದರೆ ಸೀರಿಯಸ್ಲಿ ಬೇಜಾರಾಗುತ್ತೆ ನನಗೆ. ಆ್ಯಂಡ್ ಅದಕ್ಕೆ ಒಂದು ಸರಿ ಅಲ್ಲೇ ಹೋಗ್ಬಿಟ್ಟು ನೋಡೋಣ ಏನು ಪ್ರೈಸ್ ಇದೆ ಏನು. ಆನ್ಲೈನಲ್ಲಿ ನಾನು ಆರ್ಡರ್ ಮಾಡೋದಕ್ಕಿಂತ ಆ್ಯಕ್ಚುಲಿ ಏನು ಅಂದರೆ ಅಮೆಝಾನಲ್ಲಿ ಈ ಐಕ್ಯ, ಹೋಮ್ ಸೆಂಟರು ಆ ಥರ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿದ್ರೆ ನಮಗೆ ಒಂದು ಸರಿ ರಿಟರ್ನ್ ಆಪ್ಷನ್ ಇದ್ದರೂ ನಾನು ಅದರಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಅದು ರಿಟರ್ನು ರೀಫೌಂಡು ಅದೆಲ್ಲ ಇರೋದಿಲ್ಲ. ಆ್ಯಂಡ್ ಇನ್ನೊಂದು ಬೇರೆ ಬ್ರ್ಯಾಂಡೆಡ್ ಅಲ್ಲದೆ ಒಂದು ಈಗ ಲೈಕ್ ಹೆಸ್ರು ಮಾಡದೇ ಇರೋವಂಥ ಬ್ರ್ಯಾಂಡ್ಸ್ ಆದರೆ ನಮ್ಗೆ ಆಫರಲ್ಲಿ ಸಿಗುತ್ತೆ. ಒಂದು 50%, ಒಂದು 40%, ಒಂದೊಂದು ಸರಿ 80% ಆಫಲ್ಲಿ ಕೂಡ ಸಿಗುತ್ತೆ. ಬಟ್ ಈ ಹೋಮ್ ಸೆಂಟರ್, ಐಕ್ಯ ಮತ್ತು ಇನ್ಯಾವುದು ರಾಯಲ್ ಲುಕ್ಕು ಇವ್ಯಾವೂ ಬರೋಲ್ಲ ಅಮೆಝಾನಲ್ಲಿ. ರಾಯಲ್ ಲುಕ್ ಅಮೆಝಾನಲ್ಲಿ ಇಲ್ಲ, ಹೋಮ್ ಸೆಂಟರ್ ಇದೆ ಆ್ಯಂಡ್ ಐಕ್ಯ ಇದೆ. ಐಕ್ಯ ಅಲ್ಲಿ ಆಫರ್ ಬಿಡೋಲ್ಲ. ಸೊ ಹಂಗಾಗಿ ಐಕ್ಯಾಗೆ ಯಾಕೆ ಹೋಗಬಾರ್ದು, ಒಂದು ಸರಿ ಚೆಕ್ ಮಾಡಬಾರ್ದು ಅನಿಸ್ತಾ. ಹೆಂಗೂ ನನ್ನ ತಮ್ಮ ಇದ್ದಾನೆ, ಹೋಗ್ಬರೋಣ. ಫೈನಲಿ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲ ತರಕಾರಿ ಹೆಚ್ಕೊಂಡು ಕ್ವಿಕ್ಕಾಗೆ ಬಿಸಿಬೇಳೆಭಾತ್ ಮಾಡಿಟ್ಟು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಮೇಲೆ ಎಲ್ಲ ತಂದೆ, ಎಲ್ಲ ಒಣಗಾಕ್ಬಿಡೋಣ, ಸಾಯಂಕಾಲ ಅಷ್ಟೆಲ್ಲ ಹಾರ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು. ಸೊ ಚೆನ್ನಾಗಿ ಬಿಸಿಲು ಕೂಡ ಬರ್ತಿತ್ತು. ಚಳಿ ಎಷ್ಟಿರುತ್ತೋ ಬಿಸಿಲು ಕೂಡ ಅಷ್ಟಿರುತ್ತೆ. ಸೊ ಹಂಗಾಗಿ ಇವಾಗಲೇ ಬಟ್ಟೆ ಎಲ್ಲ ಒಣಗಾಕ್ತಿದ್ದೆ. ಬೆಳಗ್ಗೆ ಒಂದು 12 o'clock ಒಳಗಡೆ ಒಣಗಾಕ್ಬಿಟ್ರೆ ಚೆನ್ನಾಗಿ ಒಣಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ಮಧ್ಯಾಹ್ನದ ಮೇಲೆ ಅಂದರೆ ಬಿಸಿಲು ಅರ್ಧಂಬರ್ಧ ಒಣಗುತ್ತೆ, ಮತ್ತು ನೈಟ್ ಎತ್ಕೊಂಡು ಬರೋಕ್ಕಾಗಲ್ಲ, ತಣ್ಣಗಿರುತ್ತೆ. ಬಿಕಾಸ್ ಇವಾಗ ಬಿಸಿಲು ಎಷ್ಟಿರುತ್ತೋ ಚಳಿನೂ ಅಷ್ಟೇ ಇರುತ್ತೆ. ನೈಟ್ ಎಲ್ಲ ಥಂಡಿ ಆಗಿಬಿಡುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಆಯ್ಕೆಯಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನನಗೆ ಮನೆಗೆ ಕೆಲವೊಂದು ಲೈಟ್ಸ್ ಎಲ್ಲ ಬೇಕಿತ್ತು. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ನನಗೆ ಯಾವುದೋ ಆಫರ್ ಇರಲಿಲ್ಲ. ಸೊ ನನಗೆ MRP ಪ್ರೈಸ್ ಕೊಡೋದಕ್ಕೂ ಇಷ್ಟ ಇರಲಿಲ್ಲ. ಆ್ಯಂಡ್ ಅಮೆಝಾನಲ್ಲಿ ನಮ್ಮ ಕಂಪ್ನಿಯಲ್ಲಿ ಚೆಕ್ ಮಾಡೋಣ ಅಂದರೆ
ಆ ಲೈಟ್ಸ್ ಕ್ವಾಲಿಟಿ ಹೆಂಗಿರುತ್ತೋ ಗೊತ್ತಿಲ್ಲ, ಮತ್ತು ತಗೊಂಡು ವೇಸ್ಟ್ ಆಗೋದು ಬೇಡ, ಒಂದ್ಸರಿ ನೋಡಿ ತರೋಣ ಅಂದ್ಬಿಟ್ಟು ಲೈಟ್ಸ್ ತರೋಕ್ಕೆ ಅಂತಲೇ ಹೋಗಿದ್ವಿ. ಆ್ಯಂಡ್ ನಾವು ನಮ್ಮ ಇಂಟೀರಿಯರ್ ಅವ್ರ ಹತ್ರ ಒಂದ್ಸರಿ ಮಾತಾಡಿದೆ, ಈ ಥರ ಲೈಟ್ಸ್ ಎಲ್ಲ ತಗೋಬೇಕು ಅಂತ. ಅವರು ಇದೇ ಕೊಡ್ತೀವಿ ಅಂತಂದರು, ಬಟ್ ತುಂಬ ಹೈ ಬಜೆಟಲ್ಲಿ ಹೇಳಿದ್ರು. ನಾನು ಅಷ್ಟು ಇನ್ವೆಸ್ಟ್ ಮಾಡೋ ಅಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಹಂಗಾಗಿ ಹೋಗಿ ನಾನೇ ಐಕಿಯಲ್ಲಿ ಕೆಲವೊಂದು ನನಗೆ ಬೇಕಾಗಿರೋವಂಥ ಲೈಟ್ಸ್ ಎಲ್ಲ ತರೋಣ ಅಂದ್ಬಿಟ್ಟು ಹೋಗೋಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ. ಆ್ಯಂಡ್ ಪೂಜೆ ಮಾಡೋಕ್ಕೆ ಅಂತ ಹೂವು ಎಲ್ಲ ತಂದಿದ್ದೆ, ಅಟ್ಲೀಸ್ಟ್ ನಮ್ಮ ಮನೆಯವ್ರು ಮಾಡಲಿ ಅಂದ್ಬಿಟ್ಟು. ಬಟ್ ಪೂಜೆನೇ ಮಾಡಲಿಲ್ಲ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅವತ್ತು ಏಕಾದಶಿ ಇತ್ತು, ಅವ್ರ ಕೈಲಿ ಪೂಜೆ ಮಾಡಿಸ್ಲೇಬೇಕು ಅಂದ್ಬಿಟ್ಟೆ. ನಾನು 3 ಗಂಟೆಗೆದ್ದೆ, ಬಟ್ ಅವ್ರು ಪೂಜೆ ಮಾಡಿದಿರೋ ಹೋದರು. ಸಿಕ್ಕಾಪಟ್ಟೆ ಹರ್ಟ್ ಆಗೋಯ್ತು. ನನಗೇನು ಅಂತಂದರೆ ಮನೇಲಿ ದೀಪ ಹಚ್ಚಿಲ್ಲ ಅಂದರೆ, ಪೂಜೆ ಮಾಡಿಲ್ಲ ಅಂದರೆ ನೆಮ್ಮದಿನೇ ಇರಲ್ಲ. ನಾನು ಒಂಥರ ಅಡಿಷನ್ ಆಗಿಬಿಟ್ಟಿದ್ದೀನಿ. ಅಲ್ಲಿ ಮನೇಲಿ ದೀಪ ಹಚ್ಚಿಲ್ಲ ಅಂದರೆ ನನಗೇನೋ ಆಗ್ತಾಯಿದೆ, ನನಗೇನೋ ಸಮಸ್ಯೆ ಬರುತ್ತೆ, ನನಗೇನೋ ಕಷ್ಟ ಆಗುತ್ತೆ, ಏನೋ ತೊಂದರೆ ಆಗುತ್ತೆ ಅನ್ನೋ ಭಯ ಶುರುವಾಗೋಗುತ್ತೆ. ನಾನು ಅಷ್ಟು ದೇವ್ರಿಗೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದೀನಿ. ಪ್ರತಿದಿನ ನಾನು ಪೂಜೆ ಮಾಡ್ತಾ ಇರಬೇಕು, ದೇವ್ರನ್ನ ಆರಾಧಿಸ್ತಾ ಇರಬೇಕು. ನಾನು ದೇವ್ರನ್ನ ನೆಗ್ಲೆಕ್ಟ್ ಮಾಡಿದೆ ಅಂದರೆ ದೇವ್ರು ನನ್ನ ಲೈಫ್ ಮೇಲೆ ನೆಗ್ಲೆಕ್ಟ್ ಮಾಡ್ತಾರೆ, ಏನೋ ಒಂದು ಸಮಸ್ಯೆ ಕೊಡ್ತಾರೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅಷ್ಟೊಂದು ಕೆಲಸಗಳು ಬಾಕಿ ಇದೆ ಗೊತ್ತಾ. ಆ ವೈರೆಲ್ಲ ಒಳಗಡೆ ಅದೇನದು ಕ್ಯಾಬಿನೆಟ್ಸ್ ಒಳಗಡೆಯಿಂದ ಹಾಕ್ಸ್ಬೇಕು, ಆ್ಯಂಡ್ ಅಲ್ಲಿ ಟಿ ವಿ ಹತ್ರನೂ ಹಾಕ್ಸ್ಬೇಕು. ಆ್ಯಂಡ್ ಇನ್ನೂ ಕೆಲವೊಂದು ಕಾರ್ಪೆಂಟರ್ ಮಾಡೋ ಅಂಥ ಕೆಲಸಗಳಿದೆ. ಸಿಂಕ್ ಹತ್ರ ಎಲ್ಲ ಏನೋ ಸ್ವಲ್ಪ ಚೇಂಜಸ್ ಮಾಡಬೇಕು. ಆ್ಯಂಡ್ ಎಲ್ಲ ನಡೀತಾನೇ ಇದೆ.